ಪಿತಾಮಹ ಗುರುದೇವ ಗೌರವೇಶ್ವರ, ಚಿಕ್ಕಪ್ಪ ವಿದುರ ಮಹರ್ಷಿಯ ಗೌರವೇಶ್ವರ, ಸಹೋದರ ದುಶ್ಯಾಸನ ಜೈತ್ರತ ಮಿತ್ರ ಕರ್ಣ ಮಾವ ಸೋಮರಾಜ ಕೋಶಾದಿಯನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರೋ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಲು ಆ ಕೃಷ್ಣನು ನಮ್ಮ ರಾಜ್ಯಸಭೆಗೆ ಕಳಿಸಿರುವಂತೆ ನೋಡಿದ್ರೆ ಪಿತಾಮಹ ಆ ಒಡಮಾಂಡವರ ಅಟ್ಟಾಟ ಎಷ್ಟರ ಮಟ್ಟಿಗಿರುವುದು. ಪಾಂಡವರಿಗೆ ಹೋಗಬೇಕಾದ ಅಂತರಾದರೆ ಕೊಡದೆ ಹೋದರೆ ಖಂಡಿತ ಯುದ್ಧವೇ ನಡೆಯುವುದು. ಆಗ ಏನು ಹೇಳಿದ್ರಿ? ಯುದ್ಧ ಯುದ್ಧ ಯುದ್ಧವೇ ನಡೆಯಲಿ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವಾಗ ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮಲಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಮುಚ್ಚಾಗುವುದನ್ನು ನೀವು ಕಾಣಿರ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಸಹೋದರ ದುಶ್ಯಾಸನ, ಎಲ್ಲಿ ಪಾಂಡವರ ರಣಾಗ್ನಿಯನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ನಮ್ಮ ಅಂಗಾಧಿಪತಿಯಾದ ಕರ್ಣನಿಲ್ಲವೇ? ಭೀಷ್ಮ ದ್ರೋಣಾದಿಗಳ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಪುರುಷೋತ್ತಮರು ಬರುತ್ತಿರುವರು. ಯಾರು? ಪುರುಷೋತ್ತಮ. ಪುರುಷೋತ್ತಮ ಯಾರು? ಪುರುಷೋತ್ತಮ ಅವ ಯಾರಿಗೆ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ಅವನ ಹುಟ್ಟು ಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋದರಲ್ಲ, ಅವನೆಂತ ಪುರುಷೋತ್ತಮನಯ್ಯ? ಏಕೆ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಇವರುಗಳ ಮನೆಗಾದರೂ ಹೋಗಬಹುದಿತ್ತಲ್ಲ. ಎಷ್ಟೇ ಆಗಲಿ ನಲ್ಲೇರನಲ್ಲ, ಮಾತಿನವಲ್ಲ, ತಿಳುವಳಿಕೆ ಇಲ್ಲ. ಗೌರವೇಶ್ವರ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೇಳಲು ಭೂತನಾಗಿ ಬರುತ್ತಿರನಲ್ಲದೆ ನಿನ್ನಲ್ಲಿ ಯಾಚನೆಗಲ್ಲ. ಇದರ ಪಾಂಡವರಿಗೆ ನ್ಯಾಯವಾಗಿ
ಇದರ ಪಾಂಡವರಿಗೆ ನ್ಯಾಯವಾಗಿ ಅರ್ಧರಾಜ್ಯ ಕೊಡಬೇಕೆಂಬ ವಿಷಯ ಭೂಪಾಲಕನಾದ ನಾನು ದಾಸಿಪುತ್ರ ನಿನ್ನಿಂದ ಕೇಳಿ ತಿಳಿದುಕೊಳ್ಬೇಕಾದಿಲ್ಲ. ಸಾಕು, ಸುಮ್ಮನೆ ಕುಳಿದು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವು ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರು. ರೋಗಿಗೆ ಆಪತ್ತಿ ರುಚಿಸುವಂತೆ ಪಥ್ಯವೆಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಪತ್ತವಾಗಿರುವುದರಿಂದ ಈ ರೀತಿ ಮಾತನಾಡುತ್ತಿರುವೆ. ನಮ್ಮೆಲ್ಲರಿಗೂ ಹಿರಿಯವನು ಪೂಜ್ಯನೆಂದು ಸಹನೆಯಿಂದ ಸುಮ್ಮನಿದ್ದರೆ ರಾಜಸ್ಥಾನ ಎಂಬ ಮರ್ಯಾದೆ ಇಲ್ಲದೆ ಮಿತಿಮೀರಿ ಮಾತನಾಡುತ್ತಿರುವೆಯಾ? ಸಹೋದರ ದುಶ್ಯಾಸನ, ಈ ವಿಧನನ್ನು ಕೊಡದೆ ಸಭೆಯಿಂದ ಆಚೆ ಹೊಡಿಸು. ಎಲ್ಲರೂ ಹಾಳಾಗಿ ಹೋಗಲೇ. ವಿದುರ, ಸಾಕು, ಬಾಯನ್ನು ಮುಚ್ಚು. ಮುಚ್ಚು ಬಾಯ ವಿದುರ, ವಿದುರ. ಮುಚ್ಚು ಬಾಯ ವಿದುರ. ಮುಚ್ಚಂತ ನೀನಾಕೆ ಬಾಯ, ಮುಚ್ಚು ಬಾಯ ವಿದುರ. ಸತ್ತಿದ ಮಾತುಗಳಾಡಿದರೆ ಸತ್ತಿದ ಮಾತುಗಳಾಡಿದರೆ ಉಡಲು ವಸ್ತ್ರವಿಲ್ಲದೆ, ವಾಸಿಸಲು ಮನೆ ಇಲ್ಲದೆ, ಮುಡುಕು ಚೌಪಡಿಯಲ್ಲಿ ವಾಸಿಸುತ್ತಿರುವ ನೀನು ನಮ್ಮ ರಾಜ್ಯಸಭೆಗೆ ಬಂದು ನಮಗೆ ನೀತಿ ಹೇಳುವೆಯಾ? ಸಾಕು, ಬಾಯನ್ನು ಮುಚ್ಚು. ಇಲ್ಲದಿದ್ದರೆ ಈ ಗದೆಯಿಂದ ನಿನ್ನ ತಲೆಯನ್ನು ಹೆಚ್ಚು ಬಿಡುವ. ಎಚ್ಚರ! ಈಗಲೇ ನಮ್ಮ ರಾಜ್ಯಸಭೆಯನ್ನು ಬಿಟ್ಟು ತೊಲಗೋ ಪಾಪಿ. ಪಾಪಿ, ದೂರ ನಿಲ್ಲು. ಮಾನನಿಧಿಯ ಪೇವೆಲಾದೆ ಪಾಪಿ, ಹೇಳುವನೆ ಕೇಳು. ಹಿಂದೆ ದ್ರೌಪದಿಯ ವಸ್ತಾಭರಣ ಕಾಲದಲ್ಲಿ ಭೀಮಸೇನನು ತಾನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯನ್ನು ಪ್ರವೇಶಿಸಿ ನಿನ್ನ ತೊಡೆಯನ್ನು ಮುರಿಯುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಹೇಳಿರುವ ಧನಸನು ಈಗಲೇ ಎಲ್ಲೋ ಬಿದ್ದಿದ್ದ ಧನಸ್ಸನ್ನು ತಂದು ನನ್ನೆದುರು ಮುರಿದು ಬಿಸಾಡುವೆಯಾ? ನಿಲ್ಲು, ವಂಚಕಿ! ಪ್ರಮೋದವಾಯಿತು, ಪ್ರಮೋದವಾಯಿತು. ಗೌರವೇಶ್ವರ, ಪೂಜ್ಯರಾದ ವಿದುರ ಮಹಾಶಯರನ್ನು ಪರಿಹಾಸಕ್ಕೀಡು ಮಾಡಿ ಸರ್ವೋತ್ತಮವಾದ ಭಿನ್ನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ವಿದುರ ಮಹಾಶಯರು ನಮ್ಮ ಪಕ್ಷವನ್ನು ವಹಿಸಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿ ನಮ್ಮನ್ನು ಜಯಿಸತಕ್ಕಂಥ ಯಾರು ತಾನೇ ಇದ್ದರು? ಕರ್ಣ, ಈ ವಿದುರನ ಗುಟ್ಟು ಬೆದರಿಕೆಗೆ ನೀನು ಸಹ ಅಂಜುವೆಯಾ? ಕರ್ಣ, ದೂರ ದೂರ ಪಾತನ ಶಿರವಂತರಿದೋ ದೂರ ದೂರ ಪಾತನ ಶಿರವಂತರಿದೋ ಧರಣಿ ಗುರುಳು ಬೆದೆನು ಶಪಥವನ ಮಹೇಶ್ವರ ಕುವರನ ಮೆಚ್ಚಿಸಿ ಮಹೇಶ್ವರ ಕುವರನ ಮೆಚ್ಚಿಸಿ ವರಶೋಪ ಪಡೆದ ನಿನಗೆ
ಕೇಸರಿ ಸಮರಾರಿ ಹರಿ ಕರ್ಣ ನೀನೇ ಹೇಳು, ಈ ವಿದುರನು ಕರದಲ್ಲಿ ಬಿಲ್ಲನ್ನು ಹಿಡಿದು ಯಾವಾಗಲಾದರೂ ಯಾರ ಮೇಲಾದರೂ ಯುದ್ಧ ಮಾಡಿರುವುದನ್ನು ನೋಡಿದ್ಯಾ, ಅಥವಾ ಈತನ ಬಿಲ್ಲನ್ನು ಕಟ್ಟಿಕೊಂಡು ನಮಗಾಗಬೇಕಾದದ್ದೇನು ಬಿಡುವುದರ ಚಿಂತೆಯನ್ನು? ಈಗೆಲ್ಲರೂ ಕೇಳಿ, ದೂತರಾಗಿ ಬರುವ ಆ ಕೃಷ್ಣನು ಬಂದ ವೇಳೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಹೊಡಿಸಲಾಗುವುದು. ಎಚ್ಚರ! ಹೌದು, ನಮ್ಮ ಅಗ್ರದ ಮಾತಿನಂತೆ ಆ ಕೃಷ್ಣನು ನಮ್ಮ ರಾಜ್ಯಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದಾದಲ್ಲಿ ಅವರನ್ನು ನಮ್ಮ ರಾಜ್ಯಸಭೆಯಲ್ಲಿ ಒಳದೂಡಲಾಗುವುದು. ಎಚ್ಚರ! ಸಹೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿ ಪಟ್ಟಿಯನ್ನು ಸಿದ್ಧವಾಗಿದೆ? ಹೌದು ಅಗ್ರಜ, ಸಿದ್ಧವಾಗಿದೆ. ಎಲ್ಲಿ? ಅದನ್ನು ತೆಗೆದುಕೊಂಡು ಬಾ. ಆ ಕೃಷ್ಣನು ಬಂದ ವೇಳೆಯಲ್ಲಿ ನಾನು ಅದನ್ನೇ ಎದುರು ನೋಡ್ತಾ ಕುಳಿತುಕೊಳ್ಳುವೆ. ಇದಾಗ್ರಜ, ನಮ್ಮ ಸೇನಾಧಿಕಾರಿ ಪಟ್ಟಿ ಕೊಡು ಸಹೋದರ. ಎಲ್ಲರಿಗೂ ಮಂಗಳವಾಗಲಿ. ಓಹೋ, ನಾನು ಬಂದ ಕೂಡಲೇ ಭೀಷ್ಮ ದ್ರೋಣಾದಿಗಳು ಎದುರಿದ್ದು ನಮಸ್ಕರಿಸಿದರೂ ಕೂಡ ಈತನು ನನ್ನ ಕಡೆ ಕಣ್ಣೆತ್ತಿಯೂ ಸಹ ನೋಡದೆ ಮದೋನ್ಮತ್ತನಾಗಿ ಕುಳಿತಿರುವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುತ್ತೆ ಮಾಡುವೆನು. ಯೋಗಮಾಯೆ ದಾನ ಹೇಳು ಗೌರವೇಶ್ವರ, ಹೇಳು. ಭೂಪಾಲಕನಾದ ನೀನು ಗೋಪಾಲಕನಾದ ನನಗೆ ನಮಸ್ಕರಿಸುವುದೇ? ನಾನೇ ಅಲ್ಲಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತರಾಗಿ ಬಂದಿರೋ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದ್ದೆ ಎಂದು ಹೆಮ್ಮೆಗೊಳ್ಳಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಮಾತೆಗೆ ಅಂತೇಳಿ ಬಂದಿದ್ದಾಯ್ತಲ್ಲ. ಕುಳಿತುಕೋ. ಸಂತೋಷ. ಕೃಷ್ಣ, ನಿನಗೆ ಗೋಪಿಕಾಸ್ತ್ರೀಯ ನರ್ತನವೆಂದರೆ ಬಹು ಇಷ್ಟವಲ್ಲೇ? ಇದ್ದರೂ ಇರಬಹುದು. ಇದ್ದರೂ ಇರಬಹುದು. ಇದ್ದೇ ಇದೆ. ನನ್ನ ಅರಮನೆಯ ರಾಜ ನರ್ತಕಿಯರ ನರ್ತನವನ್ನು ನೋಡಿ ಆನಂದಿಸು, ಸುಖಿತವಾಡ. ಎಚ್ಚರ! ಸಂತೋಷ. ಸಹೋದರ ದುಶ್ಯಾಸನ, ಪ್ರಾರಂಭವಾಗಲಿ ನರ್ತನ. ಯಾರಲ್ಲೇ ನಮ್ಮ ಅರಮನೆಯ ರಾಜನರ್ತಿಕರನ್ನು ಆಸ್ಥಾನಕ್ಕೆ ಆಹ್ವಾನಿಸಿ.
Dimita
ನೀನು ಬಂದ ಸಮಾಚಾರವನ್ನು ತಿಳಿಸಬಹುದಲ್ಲ? ಅಗತ್ಯವಾಗಿ ಬಾಬಾ ಯೋಧನ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹುಕಾಲವಾಗಿತ್ತು. ಹಾಗೆ ಅವರನ್ನು ಸರಿ ಓಡಿಕೊಂಡು ಗುರುಜನರ ಮಾತನ್ನು ಅನುಸರಿಸಿ ಕೇಳುವುದಾಗಿ ನಿನಗೊಂದು ಹಿತೋಕ್ತಿಯನ್ನು ತಿಳಿಸುವಾಗಲೂ ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನಾದರೂ ಕೇಳಬಹುದಲ್ಲ? ನಡೆಸಿಕೊಡುವೆನು. ರಾಜ್ಯದ ವಿಚಾರ ಮಲಗಿದ್ರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲವಲ್ಲ. ಕೃಷ್ಣ, ಪಾಂಡವರು ಜೂಜಾಡಿ ಸೋತು ಕಾಡಿಗೆ ಹೋದಾಗಲೇ ಅವರ ರಾಜ್ಯದ ಮೇಲೆ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃಂದರೇ ಹಾಗೂ ಗೌರವ ಪಕ್ಷಿಯರೇ, ನಾ ಇಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರಣ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಮ್ಮತ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಮಾಡದಿದ್ದಲ್ಲಿ ಮುಂದಾಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವೆ. ಭಾವ, ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು
ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದು ಎಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಾತೆಯನ್ನು ಸಾತ್ವಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ವಹಿಸುವಿರೋ, ಇವೆರಡರಲ್ಲಿ ಒಂದು ಪರಿಸ್ಥಿತಿಯು ಇಂದು ಇಲ್ಲಿ ನಿರ್ಣಯಿಸಪಡಬೇಕಾಗಿದೆ. ಸಭಾಸದರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನನ್ನರು ಇಚ್ಛಿಸಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ಜೂತ, ಇದೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂತಹ ಮಹಾ ಪಾಪಗಳನ್ನು ಬಂಧಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅಂತರಾಜ್ಯಕ್ಕಾಗಿ ಯಾಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಂದಿಗೆ ಇದು ಯಾವ ಧರ್ಮ, ಭರತ ಭೂಮಿಗೆ ಸ್ವತಂತ್ರ ಯಾರೋ, ಭರತ ಭೂಮಿಗೆ ಸ್ವತಂತ್ರ ಯಾರೋ, ಗುರುಕುಲಕ್ಕೆ ದ್ರೋಣರೇ, ಗುರುಕುಲಕ್ಕೆ ದ್ರೋಣರೇ, ಇದು ಯಾವ ನ್ಯಾಯ, ಕಪಟವಂಚನೆ ಮೋಸ ಅಟ್ಟಹಾಸ, ಭರತಕುಲ ಧರ್ಮ ರಕ್ಷಿತ ಮಹಾರಾಜ, ಭರತಕುಲ ಧರ್ಮ ರಕ್ಷಿತ ಮಹಾರಾಜ, ಮರಳಿ ಬರಲು, ಮರಳಿ ಬರಲು, ಸಂಧಿಬೇಡಲು ಬಂದ, ಸಂಧಿಬೇಡಲು ಬಂದ ರಾಯಕಾರಿ ಭರತ ಬಂದ ಕುಲಾಂತಕನಲ್ಲವಯ್ಯ. ಸಹಜ ಭೀಮಾರ್ಜುನ ಕುಲ ಸಹದೇವ, ಸಹಜ ಭೀಮಾರ್ಜುನ ಕುಲ ಸಹದೇವ, ದುಡುಗ ಬೇಡ ಧರ್ಮವಾದವರಿತ್ತು ಸುಖದಿ ಮಾಡು ಅವರ ಸಂದೇಶದೊಂದಿಗೆ ನನ್ನ ಸಂದೇಶವನ್ನು ತಿಳಿಸುವುದು. ಮುಂದಿನ ವಿಚಾರ ಅವಿಚಾರ, ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿರುವುದು.
ಏಕೆಂದರೆ ಪಾಂಡವರು ನಿನ್ನ ಸಹೋದರರಲ್ಲವೇ? ಪಾಂಡವರು ನೀನು ಹೇಳಿದಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ವಶಿನಾಗಿಯೇ ಬಂದಿರುವವರು. ಬಂದಂತ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಕುಡಿಬಾಳೋ ಗೌರವಿಸುವ ಇದೇ ನನ್ನ ಆದೇಶ. ಪಿತಾಮಹ, ನಾವು 100 ಜನ ಕೌರವರಿದ್ದು ಕೇವಲ 5 ಜನ ಪಾಂಡವರಿದ್ರೆ ಅರ್ಧ ರಾಜ್ಯ ಕೊಡುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಸಾಕು, ಸುಮ್ಮನೆ ಕುಳಿತುಕೊಳ್ಳಿ. ಏನು ಹೇಳುತ್ತಿರುವಿರಿ? ಆ ಬಡ ಪಾಂಡವರಿಗಿದ್ರಿ ಅರ್ಧ ರಾಜ್ಯವನ್ನು ಕೊಡುವುದೇ? ಸಾಕು, ಬಾಯನ್ನು ಮುಚ್ಚಿ. ಕೌರವೇಶ್ವರ, ಈ ಭೀಷ್ಮರ ಮಾತನ್ನು ಕೇಳಬೇಡ. ನನಗೆ ಅಪ್ಪಣೆಯನ್ನು ಕೊಟ್ಟರೆ ಆ ಬಡ ಪಾಂಡವರನ್ನ ತಂದು ನಿಮ್ಮೆದುರು ನಿಲ್ಲಿಸುವೇನು. ಅಪ್ಪಣೆಯನ್ನು ಕೊಡು ಕೌರವೇಶ್ವರ, ಕೊಡು. ಬಲೆ ಬಲೆ ಜಯದ್ರಥ, ಸರಿಯಾದ ಮಾತನ್ನೇ ಹೇಳಿದೆ. ನಿನ್ನ ಪೀಠವನ್ನು ಅಲಂಕರಿಸು. ಪರಮೇಶ್ವರ, ಗುರುದೇವ, ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಕುರುಕುಲ ದೇವಿಗೆಯ ಕೊಂಡಾಡಿ ದೇವತೆಯ ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ಹರಿವರತ್ತವ ನೋಡಿ ಆತಂಕ ಪಡಬೇಡಿ. ಹರಿವರತ್ತವ ನೋಡಿ ಆತಂಕ ಪಡಬೇಡಿ. ಕೊಂಡಾಡಿ ದೇವತೆಯ ಗುರುಕುಲ ದೇವಿಗೆಯ ಕೊಂಡಾಡಿ ದೇವತೆಯ ಆ ಪಾಂಡವರು ನಿನಗೆ ಅನುಜರು. ಆ ಪಾಂಡವರು ನಿನಗೆ ಅನುಜರು. ಆ ಪಾಂಡವರು ನಿನಗೆ ಅನುಜರು. ಅವರೊಳು ಕ್ರೋಧವು ತರವೇ ನಿನಗೆ. ಅವರೊಳು ಕ್ರೋಧವು ತರವೇ ನಿನಗೆ. ಕೊಂಡಾಡಿ ದೇವತೆಯ ಗುರುಕುಲ ದೇಳಿಗೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ಕೌರವೇಶ್ವರ, ನನ್ನ ಮಾತನ್ನು ಕೇಳು. ನ್ಯಾಯವಾಗಿ ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಕೂಡಿ ಬಾಳು.
ಏಕೆಂದರೆ ನಾನು ನಿನ್ನ ವಿದ್ಯಾಗುರು ಶಿಷ್ಯನೆಂಬ ಪ್ರೇಮದಿ ಹೇಳಿದ ಮಾತನ್ನು ನಿರಾಕರಿಸಬೇಡ. ನನ್ನ ಮಾತನ್ನು, ಗುರು ಭೀಷ್ಮರ ಮಾತನ್ನು, ಶ್ರೀಕೃಷ್ಣ ಪರಮಾತ್ಮರ ಮಾತನ್ನು ನಿರಾಕರಿಸಬೇಡ. ನಿಧಾನವಾಗಿ ಆಲೋಚಿಸು. ಗುರುದೇವ, ತಮಗೇಕೆ ಈ ವಿಚಾರ? ಹಾಗೂ ಸುಮ್ಮನೆ ಕುಳಿತುಕೊಳ್ಳಿ. ಕೇಳು. ಪಾಂಡವರಿಗೆ ಹೋಗಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಳಗೆ ಕುಡಿಬಾರು ಕುಮಾರ. ಏಕೆಂದರೆ ಅವರು ನಿನಗೆ ಸೋದರಲ್ಲವೇ. ಪಿತಾಮಹರ ಭೀಷ್ಮರ ಮಾತು, ಗುರುಗಳಾದ ದ್ರೋಣಾಚಾರ್ಯರ ಮಾತು, ಶ್ರೀಕೃಷ್ಣ ಪರಮಾತ್ಮ ಮಾತು, ಅವು ನನ್ನ ಮಾತನ್ನು ನಿರಾಕರಿಸಬೇಡ. ಇನ್ನೊಬ್ಬನ ಸಲುವಾಗಿ ಇಡು ಕುರುವಂತನ್ನೇ ನಾಶ ಮಾಡಿಕೊಳ್ಳಬೇಡ. ಯೋಚಿಸಿ ನೋಡು ಕುಮಾರ. ಮಗ 100 ಜನ ಪುತ್ರರನ್ನು ಪಡೆದ ತಮಗೇಕೆ ಇದರ ಚಿಂತೆ? ಹಾಗೂ ಸುಮ್ಮನಿರಿ. ಕುಮಾರ, ದುರ್ಯೋಧನ ಯಾರು? ಚಿಕ್ಕಪ್ಪ ವಿದುರಮಾಸ್ಯ. ನನಗೆ ನೀತಿ ಹೇಳುವಲ್ಲಿ ಈತನೊಬ್ಬ. ನಡೆಯಲಿ ನಿನ್ನ ಅರಣ್ಯರೋಧನೆ, ನಡೆಯಲಿ. ನನ್ನದು ಅರಣ್ಯರೋಧನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವರನ್ನು ನೋಡಿದಾಗ ಹಿತವಚನವನ್ನು ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಎಲ್ಲ ರಾಜ್ಯಗಳನ್ನೆಲ್ಲ ನೀನೇ ಅನುಭವಿಸು. ನಿನ್ನೆ ಇಚ್ಛೆಯದಷ್ಟಾದರೂ ಆ ಪಾಂಡವರಿಗೆ ಭೂಮಿಯನ್ನು ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಿಲ್ಲಬೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡುಬರುವು. ಏಕೆ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತ ಬುದ್ಧಿಯಿಂದ ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೆಯಾಗೇ ಮುಗಿಸಿದೆ. ಆದರೆ ಈ ನಿನ್ನ ಮರಣ ಮಾತಿಗೆ ಒಡಂಬುಡುವ ಬುದ್ಧಿಯನ್ನು ಏ ದುರ್ಯೋಧನರಲ್ಲ. ಏಕೆಂದರೆ ಇದು ಶುದ್ಧ ಕ್ಷಾತ್ರ ಸ್ವಾಭಿಮಾನ್ಯ ಸುಮ್ಮಿನ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಚೆನ್ನಾಗಿ ತಿಳಿದ್ರು. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ? ವಿಚಾರ ಮಾಡು ಗೌರವೇಶ್ವರ. ಬಲೇ ಕೃಷ್ಣ, ಬಲೇ.
ಬಹಳ ಚೆನ್ನಾಗಿ ಹೇಳಿದೆ. ಏನೆಂದೆ? ನಮ್ಮದು ದುರಗ್ರಹದ, ದುರಂಕಾರದ, ದುಸ್ಸಾವಾಸದ, ದುರಾಶಯದ, ದುರಾಭಿಮಾನವೇ. ಹಾಗಲ್ಲ ಹೇಳುವೆನು, ಕೇಳು. ಈ ಕೆಚ್ಚದ ಕೌರವನನ್ನು ಕೊಚ್ಚಬೇಕೆಂದಿರುವರಲ್ಲ ಆ ನಿನ್ನ ತುಚ್ಛ ಪಾಂಡವರು, ಅದು ದುರಾಗ್ರಹ. ನನ್ನ ಮಿತ್ರ ವೀರ ಲೋಕೈಕ ಕರ್ಣನನ್ನು ವಧಿಸಬೇಕೆಂದಿರುವನಲ್ಲ ಆ ನಿನ್ನ ಮಿತ್ರ ಪಾರ್ಥ, ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತ ಕಪಟಿಯ ಸ್ನೇಹ ಮಾಡಿರುವಲ್ಲ ಆ ನಿನ್ನ ಚಂಡ ಪಾಂಡವರು, ಅದು ದುಸ್ಸಾಹಸ. ಹೇ ದುರ್ಯೋಧನ, ದುಶ್ಯಾಸನನ್ನು ಪುಡಿಗೈದು ಈ ಭರತಖಂಡದಲ್ಲಿ ತಮ್ಮ ದೊಡ್ಡಪದಾಯಕೆಯನ್ನು ಆರಿಸಬೇಕೆಂದಿರುವಲ್ಲ ಆ ನಿನ್ನ ಗತಿಗೆಟ್ಟ ಪಾಂಡವರು, ಅದು ದುರಾಶಯ. ನಾವೇ ವೀರರು, ಶೂರರು, ಜಯಶೀಲರೆಂಬುದಾಗಿ ಜಂಬ ಕೊಚ್ಚಿಕೊಳ್ಳುತ್ತಿರೋರಲ್ಲ ಆ ನಿನ್ನ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ಹೆಚ್ಚೇನು? ನೀವು ಯಾರೇ ಏನೇ ಹೇಳಿದರು ಏ ದುರ್ಯೋಧನ ನಿರ್ಧಾರವು ಚಲಿಸಲಾರ, ಚಲಿಸುವುದಿಲ್ಲ. ಅಗ್ರಜನ ಮಾತುಗಳು ನನಗೆ ಒಪ್ಪಿದವು. ಅಗ್ರಜ ವೀರಾದ ನಾವು ಆ ಬಡ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಕೂಡಿ ಬಾಳುವುದೇ ಚಚ, ಅದೆಂದಿಗೂ ಸಾಧ್ಯವಿಲ್ಲ. ಅಗ್ರಜ, ಆ ಬಡ ಪಾಂಡವರಿಗೆ ಏಕೆ ಅರ್ಧ ರಾಜ್ಯ? ಅವರ ಕಡೆ ಕಾಡೆ ಗತಿಯೆಂದು ಈ ಬಲ್ಲನಿಗೆ ಹೇಳಿಬಿಡು ಅಗ್ರಜ, ಹೇಳಿಬಿಡು. ಸಾಕು ಬಾಯಣ ಮುಚ್ಚು. ನಮಗೆ ನೀತಿ ಪಾಠವನ್ನು ಹೇಳುವಿಯಾ? ಸಾಕು ಬಾಯನ್ನು ಮುಚ್ಚು. ಹಿಂದೆ ಪಾಂಡವರ ಜೊತೆ ಪಾಂಚಾಲಿಯನ್ನು ಎಳೆದುಕೊಂಡು ಹೋದಾಗ ಆ ಭೀಮನು ಮಾಡಿದ ಅಪಮಾನವನ್ನು ನಾನಿಂದು ಮರೆತಿಲ್ಲ ಕೃಷ್ಣ, ಮರೆತಿಲ್ಲ. ಪ್ರತೀಕಾರಕ್ಕೆ ಪ್ರತೀಕಾರ ಮಾಡದೆ ಹೊರತು ಈ ಸಿಂಧೂರದನು ಎಂದು ಶಾಂತಿ ಆಗಲಾನು ಆಗುವುದಿಲ್ಲ. ಬಂದ ದಾರಿಯುವುದು ಒಳ್ಳೆಯದು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಕಾರಣ ನೀನು ಅವರಂತೆ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವದಿಂದ ಹೀಗೆ ಮಾತನಾಡುವುದು ಸರಿಯೇ ಕಾರಣ? ಪರಮಾತ್ಮ,
ಬಾಲ್ಯದಿಂದಲೂ ಅರ್ಜುನಿಗೂ ನನಗೂ ಕ್ರೋಧವೇ ಇರುವುದು. ಅರ್ಜುನ ಮೇಲೆ ಅಗೆಯುತ್ತೀರ ಹೊರತು ಈ ಕಣ್ಣನಿಗೆ ನಿಷ್ಠಾನವಿಲ್ಲ. ಸುಮ್ಮನೆ ಹೊರಟೋಗುವ ವಾಸುದೇವ. ಇದು ನಿನ್ನ ಧರ್ಮವೇ ಕಾರಣ. ಪರಮಾತ್ಮ, ಆ ನಿನ್ನ ಪಾಂಡವರ ಧರ್ಮಕ್ಕಿಂತಲೂ ನನ್ನ ತನುಮನ ಧರ್ಮವನ್ನು ಅರ್ಪಿಸುವ ಈ ನನ್ನ ಸ್ವಾಮಿಯ ಧರ್ಮವೋ ಎಷ್ಟು ಮೇಲು. ಈ ನಿನ್ನ ಕೃತಮ ಸಂಧಾನಕ್ಕೆ ನಾವೆಂದಿಗೂ ಒಪ್ಪುವುದಿಲ್ಲ. ಸುಮ್ಮನೆ ಹೊರಟೋಗುವ ವಾಸುದೇವ. ಧರ್ಮನ
ಮಾತುಗಳಿಂದ ಜ್ಞಾನವಾಗಿ ನೀನು ಸುಳ್ಳನ್ನೇ ಓಹೋ, ಮೇರೆ ಮೀರಿತು. ಮದೋನ್ಮತ್ತನಾದ ಇವರಲ್ಲಿ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದನ್ನು ಕೇಳಿ. ಭಾರತ ಭೂಮಿ ಜೈಸಿ ಮುರಾದ ಭಾರತ ಭೂಮಿ ಜೈಸಿ ಮುರಾದ ಸಮಾಜ ಸೌಖ್ಯದ ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಕುಲವನ್ನೇಕೆ ಧ್ವಂಸ ಮಾಡಬೇಕು? ಪಾಂಡವರಿಗೆ ರಾಜ್ಯದ ಮೇಲಿನ ಅರ್ಥನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗಾರರು ಸಮ್ಮತಿಸು. ದಾನವ ವಿಜಯದ ಬದಲು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊರಗುವ ವಿಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುವನು. ಸಂಧಿ ಭಿಕ್ಷಾ ಪ್ರದಾನ ಮಾಡುವ ಗೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಅಪರಾಧವೇನು? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯವಾಕ್ಯ ಪರಿಪಾಲನೆಯಿಂದ ವನವಾಸ ಅಜ್ಞಾತವಾಸ ಕಾರ್ಯವನ್ನು ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ ಕೃಷ್ಣ, ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು 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 ಶಾಸ್ತ್ರ ಧರ್ಮ ವಿಹುಗೆ ಶಾಸ್ತ್ರ ಧರ್ಮ ವಿಹುಗೆ ಹೇಳಿ ಪಾಂಡವರು ರೂಢಿಯರು ಅವರೆಂದು ಶ್ರೇಷ್ಠರನವಿದಲ್ಲ ಈ ಸಂಧಿಯ ಬಯಕೆ ಕೃಷ್ಣ ಅರಿತು ನೀನಲ್ಲ. ಕೃಷ್ಣ ಅರಿತು ನೀನಲ್ಲ ಭ್ರಾಂತಿ ಮೂಡಿಸುವೆಯ
ನನಗೆ ತೊರಿತಾಟಿರುವರು ಗುರುಕುಲದಿ ಮಾತನದಿ ಜಲವ ಬಿಡದೆ ಸೌರ್ಯದಿ ಐಕಲರಿ ಎನಿಸಿ ತಾಟಿರುವರೆ ನನಗೆ ತೊರಿತಾಟಿರುವರು ಕೃಷ್ಣ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುದುಗಳಾದ ಅವರ ಕೈಯಲ್ಲಿ ಈ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ ಕಾಮ ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಈ ಕ್ಷತ್ರಿಯನಿಂದಿಗೂ ಭಯಪಡಲಾರ, ಭಯಪಡುವುದಿಲ್ಲ, ಭಯಪಡಲಾರದು. ನಾನು ದುರ್ಯೋಧನ, ಯುದ್ಧವು ನಿನ್ನ ಅಭಿಷ್ಟವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕ್ರೋಢೀಕರಿಸಿದ ನೀನು ಈ ನೀಚ ಸಭೆಯ ಸಲಹೆಯಂತೆ ಧರ್ಮರಾಯನನ್ನು ಕಪಡೆದುದೇ ಕೆಳತಂದು ನೋಡ್ತೀಯ. ತುಂಬಿದ ರಾಜಸಭೆಗೆ ಸೋದರ ಪತ್ನಿಯನ್ನು ತುಂಬಿದ ರಾಜಸಭೆಗೆ ತಂದು ನೀನು ಮಾಡಿದ ಅವಾಚ್ಯ ಅಪರಾಧಗಳು ಅನಂತ ಕಾಲದ ಪಳೆಯ ಧೂಮಕೇತುವಿನಂತೆ ನಿನ್ನ ನೀಚ ಸುದ್ದಿಯನ್ನು ಹಿಂಬಾಲಿಸುತ್ತಿರುವುದನ್ನು ನೆನಪಿನಲ್ಲಿಡು. ವಾರಣಾವತರದಿನ ಅರಗಿರಮನೆ, ಕೇಕಚಕ್ರದಲ್ಲಿ ಕುಂತಿದೇವಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತಿರುವೆಯ. ಭೀಷ್ಮ ದ್ರೋಣಾದಿಗಳ ಗುರುಗಳನ್ನು ಮಾತನ್ನು ನಿರಾಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎದ್ದುಕೊಂಡು ನಿನ್ನ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳಲಾಗದ ಈ ಚಲದಂಕಮಲ್ಲ ಚಕ್ರೇಶ್ವರ ಎಂದು ತಿಳಿದಿಯಾ? ಜನ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನೆಂತರಾಗುವನು ಕೃಷ್ಣ. ಕೇಳು, ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಪಟ್ಟು ಹಿಡಿದು ಆ ಪಾಂಡವರನ್ನು ಕಾಡಿಗಟ್ಟಬೇಕೆಂದಿರುವ ಈ ಕೆಚ್ಚದ ಕೌರವನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಅಂದೇ ಅಂದೇ ತೊಟ್ಟನು ಈ ನನ್ನ ಪಣವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಕಾಲ್ ಕೇಳು ಕದರಕ್ಕೆ ಬಂದರು ಸಮನೆ. ಬಲಿಯಂಸದಿಂದ ನಿರ್ಮಿತವಾದ ಈ ಹಸ್ತಿನಾವತಿ ರತ್ನ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕೊಚ್ಚಿ ಹೋದರ ಸಮನೆ. ಅಷ್ಟೈಶ್ವರ್ಯ ಸಿರಿ ಸಂಪಾದನೆಂಬ ಈ ದುರ್ಯೋಧನ ದೇಹವು ಮಶಣದ ಮಣ್ಣಲ್ಲಿ ಮಣ್ಣಿಳಿದು ಮಣ್ಣಾಗಿ ಹೋದರು ಸಮನೆ. ಕೃಷ್ಣ, ಛಲ ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿ ಎದೆಗೊಳ್ಳದೆ ಬಿಟ್ಟು ಕೊಡಲು ಭೂಮಿಯನ್ನು ಕೆಟ್ಟರು ಸರಿ ಎದೆಗೊಳ್ಳದೆ ಬಿಟ್ಟು ಕೊಡಲು ಭೂಮಿಯನ್ನು ಅಟ್ಟಾಸದಿಂದ ಭುಜವ ತಟ್ಟಿ ಮೆಟ್ಟಿ ನೆಲವೆಯ ಹಿರಿಯ ಕ್ರಮ ಅಟ್ಟಾಸದಿಂದ ಭುಜವ ತಟ್ಟಿ ಮೆಟ್ಟಿ ನೆಲವೆಯ ಹಿರಿಯ ಕ್ರಮ ಅಜಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಗುರುಬಲರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಆಕಾಶ ಭೂಮಂಡಲ ಕಳೆದು ಹಿರಿಯಲೇ. ಆಕಾಶ ಭೂಮಂಡಲ ಕಳೆದು ಬಿರಿಯಲಿ. ರಾಜ್ಯವನ್ನು ಪಡೆಯುವವರು ಎನ್ನೊಡನೆ ಯುದ್ಧ ಮಾಡಿ ಗೆದ್ದು ಪಡೆಯಲೇ. ರಾಜ್ಯವನ್ನು ಪಡೆಯುವವರು ಎನ್ನೊಡನೆ ಯುದ್ಧ ಮಾಡಿ ಗೆದ್ದು ಪಡೆಯಲಿ. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇರೆ ಗಣಪತಿ ಪಾಂಡವರೊಡೆಯನಿಗೆ. ಪಾಂಡವರಿಗೆ ಸಮಭಾಗ ಪಡಿಸಿ ಈ ಪಟ್ಟ ಸಮತಾಂಡಗವಾಡು. ಪಾಂಡವರಿಗೆ ಸಮಭಾಗವ ಪಡಿಸಿ ಈ ಪಟ್ಟ ಸಮತಾಂಡಗವಾಡು. ಒಂದು ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀನು ಸಜ್ಜಾಗಿರುವೆ. ಅಲ್ಲವೇ ಮಾಧವ?
ಇರಬಹುದು. ಸಂಧಾನಕ್ಕಾಗಿ ಬಂದ ಅತಿರಿಯ ಸಭೆಯಿಂದ ಸತ್ಕರಿಸದಿರುವೆವು. ಸಂಧಾನಕ್ಕಾಗಿ ಬಂದ ಅತಿರಿಯ ಸಭೆಯಿಂದ ಸತ್ಕರಿಸದಿರು. ಕಡೆಯ ನಿರ್ಧಾರವೇ ಹೇಳುವೆ ಗಣಪತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರವೇ ಹೇಳುವೆ ಗಣಪತಿ ಪಾಂಡವರೊಡೆಯನಿಗೆ. ಗಣಪತಿ ಪಾಂಡವರೊಡೆಯನಿಗೆ. ಗಣಪತಿ ಪಾಂಡವರೊಡೆಯನಿಗೆ. ಛಲ 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 ಕೊಟ್ಟು ಮಾಡುವೆನು ಯುದ್ಧ. ಕಡ ಕಡಿ ಸತ್ತರೆ ಬದುಕಿದ್ದರೆ ಸಾಮ್ರಾಜ್ಯ. ಇದೇ ನನ್ನ ಕಟ್ಟ ಕಡೆಯ ಸಂದೇಶ. ಹೊರಡು. ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಬೇಕಾಗಿರುವ ಸಕಲ ಸಲಕರಣೆಗಳನ್ನು ಅಣಿಪಡಿಸುವೆಂದು ತಿಳಿಸಿಬಿಡು. ಹೊರಡು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸೇ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದು ಅನುಚಿತವೇ ಯದುವಂಶ ಕಳಂಕ. ಅದಕ್ಕಿಂತ ಮಗಳವೆ ಅದೇ ಮಾತ ಮೊದಲವೇ. ಅದಕ್ಕಿಂತ ಮಗಳವೆ ಅದೇ ಮಾತ ಮೊದಲವೇ. ಕುಲಹೀನ ಕುಲವ ಮರತೆಯ ಕುಲಹೀನ ಕುಲವ ಮರತೆಯ ತಲೆಯಳು ಕಡಿದನೆ ಬಿಡುವೆನೆ. ಅಪರಾಧಕ್ಕೆ ಶಿಕ್ಷೆ ನಾವೇ ನಿರ್ಧರಿಸಬೇಕು. ನಾವು ನಿರ್ಣಯಿಸುವಂತಿಲ್ಲ. ನಾನು ಆಗಲೇ ನಿರ್ಣಯಿಸ ಆಗಿದೆ. ಯಾರಿಗೋ? ಮತ್ತಾರಿಗೆ? ನಿನಗೆ ಸಾರ್ವಭೌಮನಿಗೆ ಏನೆಂದು? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕೆ? ಗೌರವೇಶ್ವರ, ನೀನೇ ತಿಳಿಸು. ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಮುಖ್ಯ ಸಲಹೆಯನ್ನಿಟ್ಟಿರುವರು. ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಬಹು ಅದ್ಭುತಾಕಾರವಾಗಿಯೇ ಇರಬೇಕು. ಅದ್ಭುತಕಾರವಾಗಿಯೇ ಇರುವುದು. ಓಹೋ, ನಿಮ್ಮ ಅದ್ಭುತಾಕಾರವಾದ ಸ್ವೀಕಾರವನ್ನು ನಾನು ಅದ್ಭುತಾಕಾರವಾಗಿ ಸತ್ಕರಿಸುವೆನು. ಸ್ವೀಕರಿಸು, ಸ್ವೀಕರಿಸು. ನಿನ್ನ ಹಣೆ ಬರ ನಾನೇನು ಮಾಡಲಿ? ಗೌರವೇಶ್ವರ, ಮುಂದಿನ ಕಾರ್ಯವನ್ನು ನಡೆಸು. ಸಹೋದರ ದುಶ್ಯಾಸನ, ಕೇಳಿದ ಕರ್ಣ ಶಕುನಿ ಎಲ್ಲರೂ ಸೇರಿ ಈ ಕೃಷ್ಣನು ಹೀಗೆ ಬಂದಿಸಿ. ಯಾರನ್ನು ಬಂಧಿಸುವಿರೋ? ಮಂದಮತಿಗಳಿಲ್ಲ. ನಿನ್ನನ್ನು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಕೃಷ್ಣ? ಏಕೆ ಸಾಧ್ಯವಿಲ್ಲ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿನಿಧಿಸಲು ಹೊರಟಿರುವಿರ. ನಾನು ಧರಿಸಿರುವ ಈ ಚಕ್ರವನ್ನು ಒಂದು ಸಾರಿ ಎನಿಸಿ ಬಿಟ್ಟಿದ್ದೆ. ಆದರೆ ನಿನ್ನಂತ ಶತಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಹಾಳಾಡುವರು. ಅದನ್ನು ತಿಳಿಯದೆ ದುಡಿಗೆ ಮಾತನಾಡುತ್ತಿರುವಿರ. ಸಹೋದರ ದುಶ್ಯಾಸನ, ಇನ್ನು ತಡ ಯಾಕೆ? ಎಲ್ಲಿ ಅಕ್ಕವನ್ನತ ಈ ಕೃಷ್ಣ ಹೀಗೆ ಬಂಧಿಸು. ಹಾಗಾದರೆ ಈಗ ಬಂಧಿಸಿ.
ಎಂದಿಗೂ ಶಾಂತಿ ಆಗಲಾರದು, ಆಗುವುದಿಲ್ಲ. ನಿನ್ನನ್ನು ನಾನೇ ಬಂಧಿಸುವೆ. ನಿಲ್ಲು, ವಂಚಕಿ.